ಬಾ ಅಮ್ಮ, ಕೂತ್ಕೋ. ಹಾಲು ಕುಡಿ. ಬೆಳಿಗ್ಗೆಯಿಂದ ಹೀಗೆ ನೊಂದ್ಕೋತಾನೇ ಇದ್ಯಾ. ಶಕ್ತಿ ಎಲ್ಲಿಂದ ಬರುತ್ತೆ ಹೇಳು? ನನ್ ಮಾತ್ ಕೇಳು, ಈ ಹಾಲು ಕುಡಿಯಮ್ಮ, ಕುಡಿ. ಫೋನ್ ಮಾಡಿ ಹೇಳಿದ್ರು ಯಾಕೆ ಇನ್ನೂ ಬರಲಿಲ್ಲ? ಹಲೋ, ಹೇಳಿ ಮೇಡಮ್. ನಿಮ್ಗೋಸ್ಕರ ಮನೆ ಚಿಲ್ಕ ತೆಗ್ದೇ ಇದ್ದೀನಿ. ಮನೇಲಿ ಇನ್ನೂ ಕೆಲವರು ನಿದ್ದೆ ಮಂಪರಲ್ಲಿದ್ದಾರೆ. ಶಬ್ದ ಮಾಡ್ತಿ ಹುಷಾರಾಗಿ ಒಳಗಡೆ ಬನ್ನಿ. ಆಗ್ಲಿ ಮೇಡಮ್. ಇನ್ನೊಂದು ವಿಷಯ, ನೀವು ಒಳಗಡೆ ಬರ್ತಿದ್ದ ಹಾಗೆ ದೇವ್ರ ಕೋಣೆ ಪಕ್ಕದಲ್ಲೇ ಇದೆ. ಆ ದೇವ್ರ ಕೋಣೆಲೆ ಮಣಿ ಇದೆ. ನೀವು ಬಂದು ಆ ಮಣಿನ ತಗೊಂಡು ಹೋಗಿ. ಅದಾದ್ಮೇಲೆ ನಾನು ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ. ಸರಿ ಮೇಡಮ್. ಬನ್ನಿ. ಮರ್ಯಾದೆಯಾಗಿ ಆ ಮಣಿನ ಕೊಡಿ. ಹಿಡ್ಕೊ ಒಳಗ. ಕೊಡ. ಮರ್ಯಾದೆಯಾಗಿ ಮನೆ ಕೊಟ್ಬಿಡು.
ಯಾರು ನೀವು? ಯಾರೋ ನೀವೆಲ್ಲ ಯಾರೋ ನೀವೆಲ್ಲ ಯಾರು ನಿಮ್ಮನ್ನ ಕಳಿಸಿದ್ದು? ಯಾರೋ ನಿಮ್ಮನ್ನ ಕಳಿಸಿದ್ದು? ಅವರು ಮಣಿನ ಕದ್ದಿರೋಕ್ ಬಂದಿದ್ದಾರೆ ಅಂದ್ರೆ ಮನೆಯಲ್ಲಿ ಮಣಿ ಇರೋ ವಿಷಯ ಇವ್ರಿಗೆ ಹೇಗ್ ಗೊತ್ತು? ಮಣಿನ ಕದಿಯೋಕೆ ಸಾನ್ವಿನೇ ಪ್ಲಾನ್ ಮಾಡಿ ಇವ್ರನ್ನ ಕಳ್ಸಿದಾಳ? ಯಾರು ಕಳಿಸಿದ್ದು ನಿಮ್ಮನ್ನ? ಯಾರು ನಿಮ್ಮನ್ನ ಕಳಿಸಿದ್ದು? ಯಾರೋ ನಿಮ್ಮನ್ನ ಕಳಿಸಿದ್ದು? ಇಷ್ಟಕ್ಕೂ ಸಾನ್ವಿ ಎಲ್ಲಿದ್ದಾಳೋ ಕಾಣಿಸ್ತಿಲ್ಲ. ಇವಳು ಕಣ್ಣಕ್ಕೆ ಕಾಣಿಸ್ದೆ ರೌಡಿಗಳ ಕೈಯಲ್ಲಿ ಪ್ಲಾನ್ ವರ್ಕೌಟ್ ಮಾಡಿಸ್ತಿದ್ದಾಳ. ಅಯ್ಯೋ ಅಯ್ಯೋ ಅರ್ಜುನ್, ನಿಂತ್ಕೊಡು. ಹೇಯ್ ಭೈರವಿ, ನಿನ್ಗೇನು ಆಗಿಲ್ಲ ಅಲ್ವಾ? ಅಜ್ಜಿ, ಯಾರಜ್ಜಿ ಇವರಲ್ಲ? ಭೈರವಿ, ಭೈರವಿ, ನಿನ್ಗೇನು ಆಗಿಲ್ಲ ಅಲ್ವಾ? ನಿನ್ಗೇನು ಆಗಿಲ್ಲ ಅಲ್ವಾ? ಭೈರವಿ, ಭೈರವಿ, ಇಲ್ಲ ಮಾವ, ನನ್ಗೇನು ಆಗ್ಲಿಲ್ಲ. ಇಷ್ಟಕ್ಕೂ ಯಾರವರು? ಯಾಕೆ ಬಂದಿರ್ಬೋದು? ಈ ಮಣಿಗೋಸ್ಕರ ಬಂದಿರೋ. ಮಣಿಗೋಸ್ಕರಲ್ಲ? ಅವ್ರು ಬಾಯ್ ಬಿಟ್ಟು ಸಾನ್ವಿ ಹೆಸರು ಹೇಳಿದ್ರೆ ಎಷ್ಟು ಚೆನ್ನಾಗಿರೋದು. ಭೈರವಿ, ನಿನ್ಗೇನು ಆಗಿಲ್ಲ ಅಲ್ವಾ? ನಿನ್ಗೇನು ಆಗಿಲ್ಲ ಅಲ್ವಾ? ಈ ಭೈರವಿ ಸಾಮಾನ್ಯ ಮನುಷ್ಯಳಲ್ಲ. ಎಷ್ಟೋ ಕಷ್ಟಪಟ್ಟು ಅವ್ರನ್ನ ಎದುರಿಸಿದಾಳೆ. ಇವಳಿಗಿಷ್ಟು ಧೈರ್ಯ ಇದೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಭೈರವಿ, ಓಕೆ? ಇಲ್ಲ ಮಾವ, ಓಕೆ? ಏನೂ ಆಗ್ಲಿಲ್ಲ. ಅಮ್ಮ ಶಕುಂತಲ, ಶಕುಂತಲ, ಏನಾಯ್ತಮ್ಮ? ಏನಾಯ್ತು? ಅಮ್ಮ, ಏನಾಯ್ತು? ನಾಗ ಸಾಧುಗಳು ಏನಂತ ಹೇಳಿದ್ರಮ್ಮ? ಬಾವ, ಯಾಕೆ ಮಾತಾಡ್ತಿಲ್ಲ? ನಾಗಸಾಧುಗಳು ಏನಂತ ಹೇಳಿದ್ರು? ಏನು ಪರವಾಗಿಲ್ಲ ಅಂದ್ರಲ್ವಾ ಅಮ್ಮ? ಅತ್ತೆ, ಯಾಕೆ ಆ ಥರ ಇದ್ದೀರಾ? ಏನು ಮಾತಾಡಿದ್ರು ಅವರು? ಅವ್ರು ಏನಂದ್ರು ಹೇಳಿ ಅತ್ತೆ. ಅರ್ಜುನ್, ಅಮ್ಮ, ಅರ್ಜುನ್, ಯಾಕಮ್ಮ ಅಳ್ತಾ ಇದೀಯಾ? ಅಮ್ಮ, ಅಮ್ಮ, ಏನಾಯ್ತಮ್ಮ? ಅಮ್ಮ, ಅರ್ಜುನ್, ಆ ನಾಗಮ್ಮ ನಿನ್ನ ಮಗನ ಮೇಲೆ ಸೇರಿಟ್ಕೊಂಡು ಸಾಯಿಸ್ಬೇಕು ಅಂತ ಇದ್ದಾಳೆ. ಖಂಡಿತ ಸಾಯಿಸ್ತಾಳೆ. ಏನಾಯ್ತಮ್ಮ? ಯಾಕೆ ಅಳ್ತಾ ಇದ್ದೀರಾ? ನನ್ಗೆ ಒಳ್ಳೇದೇ ಆಗುತ್ತೆ ಅಂತ ಹೇಳಿರ್ತಾರಲ್ವಾ? ನನ್ಗೇನು ಆಗಲ್ಲ ಅಂತ ಹೇಳಿದ್ರಲ್ವಮ್ಮ? ಅಲ್ವಾ? ಇಲ್ಲಪ್ಪ, ಒಳ್ಳೇದಲ್ಲ, ದುರಂತ ನಡೆಯುತ್ತೆ ಅಂತ ಹೇಳಿದ್ರು ಕಣೋ. ಏನ್ ಹೇಳಿದ್ರಮ್ಮ? ಹೇಳಿಮ್ಮ. ಅರ್ಜುನ್, ಇವತ್ತು ನಿನ್ನ ಆಯುಸ್ಸು ಮುಗ್ದು ಹೋಗತ್ತೆ ಅಂತ ಹೇಳಿದ್ರು ಕಣೋ. ನಿನಗೆ ಮರಣ ಗಂಡಾಂತರ ತಪ್ಪೋದಿಲ್ಲ ಅಂತ ಹೇಳಿದ್ರಪ್ಪ. ಅಮ್ಮ, ಅಮ್ಮ, ನನ್ನ ನೋಡಿ. ಅಮ್ಮ, ಅಮ್ಮ, ಪ್ಲೀಸ್ ಅಮ್ಮ, ಅಳಬಾರ್ದು, ಅಳ್ಬೇಡಿಮ್ಮ, ನನಗೇನು ಆಗಲ್ಲ. ಅಮ್ಮ, 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 ಪ್ಲೀಸ್ 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 ಅಮ್ಮ, ಪ್ಲೀಸ್ ಅಮ್ಮ. ಅಯ್ಯೋ, ನಾಗಸಾಧುಗಳು ಸುಳ್ಳು ಹೇಳಲ್ಲ ಅತ್ತಿಗೆಯವ್ರೆ. ಅವ್ರಿಗೆ ಮಹಿಮೆಗಳು, ಅತೀಂದ್ರಿಯ ಶಕ್ತಿಗಳಿರುತ್ತೆ. ನಡೆದಿದ್ದು, ನಡೀತಿರೋದು, ಮುಂದೆ ಆಗೋದು ಎಲ್ಲ ಗೊತ್ತಾಗ್ತಿರುತ್ತೆ. ಅವ್ರು ಹಾಗೆ ಹೇಳಿದ್ದಾರೆ ಅಂದ್ರೆ ಖಂಡಿತ ಇದು ನಡೆದೇ ನಡೆಯುತ್ತೆ ಅಂತ ನನ್ಗನ್ಸ್ತಾ ಇದೆ. ಹೌದಕ್ಕ, ಪಾಪ ನಮ್ಮ ಅರ್ಜುನ್ಗೆ ಏನಾಗ್ಬಿಡುತ್ತೋ ಅಂತ ನನ್ಗೆ ತುಂಬಾ ಆತಂಕ ಆಗ್ತಾ ಇದೆ ಅಕ್ಕ. ಎದೆ ಹೊಡ್ಕೊಂಡು ನೋವು ತಡ್ಕೊಳಕ್ ಆಗ್ತಾ ಇಲ್ಲ ಅಕ್ಕ. ಅರ್ಜುನ್,
ಅರ್ಜುನ್ ಅಮ್ಮ 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 ಏನಾಗಲ್ಲಮ್ಮ ಅಮ್ಮ ಪ್ಲೀಸ್ ಅಮ್ಮ ನನಗೇನಾಗಲ್ಲಮ್ಮ ನಿನ್ನ ಬಿಟ್ಟಿರಕ್ಕಾಗಲ್ಲ ಅಮ್ಮ ಅಮ್ಮ ಅಳ್ಬೇಡಮ್ಮ ಅಮ್ಮ ಅಮ್ಮ ಪ್ಲೀಸ್ ಅಮ್ಮ ಅಮ್ಮ ಪ್ಲೀಸ್ ಮಾ ಅಳ್ಬೇಡಿ ಅಮ್ಮ ಪ್ಲೀಸ್ ಅಳ್ಬೇಡಿಮ್ಮ ಅಳ್ಬೇಡಿಮ್ಮ ಪ್ಲೀಸ್ ಮಾ ಅಳ್ಬೇಡಿ ಅರ್ಜುನ್ 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 ನೀನ್ ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗ್ಬೇಡ. ಈ ಬಾಗಿಲು ದಾಟಿ ಎಲ್ಲಿಗೂ ಹೋಗ್ಬಾರ್ದು, ಸರಿನಾ? ನೀವ್ ಹತ್ರ ನಂಗೆ ತಳ್ಕೊಡಕ್ಕಾಗಲ್ಲಮ್ಮ. ಅಮ್ಮ 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 ಪ್ಲೀಸ್ ಮಾ ಅಮ್ಮ ನಾನು ಹೇಳೋದ್ ಕೇಳಿಸ್ಕೊಳ್ಳಿ. ನನ್ಗೇನು ಆಗಲ್ಲಮ್ಮ, ನಾನಿಲ್ಲೇ ಇದೀನಲ್ಲ. ನೋಡಿ ನೋಡಿ ನಾನಿಲ್ಲೇ ಇದೀನಲ್ಲ, ನೋಡಮ್ಮ ನೋಡಿಮ್ಮ. ಏನಂದ್ರೆ ಎಷ್ಟು ಒಳ್ಳೆ ಸುದ್ದಿ ಕೇಳಿದೆ ರೀ. ಅವನ್ ಜಾತಕದಲ್ಲಿ ಮರಣಗಂಡಾಂತರ ಇರೋದ್ರಿಂದ ಅವನ್ ಯಾವಾಗ ಸಾಯ್ತಾನೋ ಅಂತ ಎದುರು ನೋಡ್ತಿದ್ವಾ. ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಾನೇ ಇದೀವಿ. ಅವನು ಆ ನಾಗಮ್ಮನಿಂದ ತಪ್ಪಿಸ್ಕೊಂಡಿರೋದ್ ಬಿಟ್ಟು ಇವತ್ತಿನವರೆಗೂ ಅವನ್ ಸಾವಿನ ಸುದ್ದಿ ಕೇಳಲಿಲ್ಲ. ಇವತ್ತು ಸಾಕ್ಷಾತ್ ನಾಗ ಸಾಧುಗಳೇ ಅವನ್ ಸಾಯ್ತಾನೆ, ಅವನ ಆಯುಷ್ಯ ಇವತ್ತಿಗೆ ಮುಗಿಯುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಖಂಡಿತವಾಗಿ ಅವನ್ ಇವತ್ತು ಸಾಯ್ತಾನೆ ಕಣ್ರಿ. ಇನ್ನು ನಮ್ ಸಮಸ್ಯೆ ಮುಗ್ದೋದ್ ಹಾಗೇನೆ. ಅವನ್ ಹೋದ್ರೆ ಇನ್ನು ಭೈರವಿ ನಮ್ ಸೊಸೆ ಆದ ಹಾಗೇನೆ. ಹೌದು ಅಪ್ಪ, ಅವನ್ ಸತ್ತ ಅಂದ್ರೆ ಭೈರವಿ ಕೊರಳಲ್ಲಿ ತಾಳಿ ಬಿದ್ದೋಗುತ್ತೆ. ಆ ಕೂಡ್ಲೆ ನಾನು ಭೈರವಿ ಕೊರಳು ತಾಳಿ ಕಟ್ಬೋದು. ಅರೆ, ನಾವು ಯಾವಾಗ ಅವನ್ ಸಾವಿನ ಸುದ್ದಿ ಕೇಳ್ತೀವೋ ಅಂತ ಇಷ್ಟು ದಿನದಿಂದ ಕಾಯ್ತಾನೆ ಇದೀವಿ. ಅದು ಇವತ್ತೇ ಅಂತ ಗೊತ್ತಾದ್ಮೇಲೆ ಸಂತೋಷ ಪಡೋದ್ ಬಿಟ್ಟು ಏನೋ ಆದವ್ರ ಥರ ಈಗ ಸುಮ್ಮನಿದಿರಲ್ಲ ರೀ. ಏನ್ ಯೋಚನೆ ಮಾಡ್ತಾ ಇದ್ದೀರಾ ರೀ? ಇನ್ಮೇಲೆ ಅವನ್ನ ನಾವು ಹೇಗ್ ಸಾಯಿಸ್ಬೇಕು, ಯಾರ ಕೈಯಿಂದ ಸಾಯಿಸ್ಬೇಕು, ಇದೇನ್ ಯೋಚನೆನೂ ಮಾಡದೆ ನೀವು ನಾನು ಯಾರು ಏನು ಮಾಡ್ದೇನೆ ಅವನ್ ಇವತ್ತೇ ಸಾಯ್ತಾನೆ. ನಮ್ಗಿನ್ ಖುಷಿನೇ ಅಲ್ವಾ? ಮಾಟಗಾತಿ ಹತ್ರ ಇರೋ ಮಣಿನ ಅವರು ತಗೊಂಡ್ ಬಂದಿದ್ದಾರೆ ಅಂದ್ರೆ ಮಾಟಗಾತಿ ಇವ್ರನ್ನ ಏನು ಮಾಡದೆ ಯಾಕೆ ಹಾಗೆ ಬಿಟ್ಬಿಟ್ಲು? ಅಲ್ಲಿ ಏನ್ ನಡೆದಿರುತ್ತೆ? ಇವರು ಮಾಟಗಾತಿ ಹತ್ರ ಇರೋ ಮಣಿನ ತಂದಿದ್ದಾರೆ ಅಂದ್ಮೇಲೆ ಅವಳು ಸುಮ್ಮನೆ ಇರೋಲ್ವೇ? ಏನು ಮಾಡದೆ ಇರೋಲ್ವೇ? ಏನೋ ನಡೆದಿದೆ. ಏನ್ ನಡೆದಿರ್ಬೋದು? ಏನು ಮಾತಾಡ್ತಾ ಇಲ್ವಲ್ಲ ರೀ? ನನಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಬರ್ತೀನಿ. ಏನ್ರಿ ಈ ರಾತ್ರಿ ಹೊತ್ತಲ್ಲಿ ಎಲ್ಲಿಗ್ರಿ? ಈ ಹೊತ್ತಲ್ಲಿ ನಿಮ್ಗೇನ್ ಕೆಲ್ಸ? ಹೊರಗಡೆ ಹೋಗೋವಾಗ ಎಲ್ಲಿಗೆ ಯಾಕೆ ಅಂತ ಕೇಳಬಾರ್ದು, ಅರ್ಥ ಆಯ್ತಾ? ಹೋಗಿ ಬೇಗ ಬರ್ತೀನಿ. ಗರಡುಗಂಬ ತರ ಯಾಕೋ ನಿಂತಿದ್ಯಾ? ಬಾ ಪಕ್ಕಕ್ಕೆ. ಅಣ್ಣನ ಜೊತೆ ಅತ್ತೆ ಜೊತೆ ಆ ನಾಗ ಸಾಧುಗಳು ಹೇಳಿದ ವಿಷಯದ ಬಗ್ಗೆ
ಟೆನ್ಷನ್ ಆಗಿದ್ಯಾ ಮಾವ? ನನ್ನ ಪ್ರಾಣದ ಬಗ್ಗೆ ಭಯ ಪಡ್ತಾ ಇಲ್ಲ. ತಪ್ಪು ಮಾಡಿದಕ್ಕೆ ನೊಂದ್ಕೋತಾ ಇದ್ದೀನಿ. ನೀನೇನ್ ತಪ್ಪು ಮಾಡಿದೆ ಮಾವ? ನಾನು ಮದುವೆ ಮಾಡ್ಕೊಂಡು ತಪ್ಪು ಮಾಡಿದೆ. ಅವತ್ತು ಅರ್ಚಕರು ನನಗೆ ಮರಣ ಗಂಡಾಂತರ ಇದೆ ಅಂತ ಹೇಳಿದ್ರು. ನಾವು ಮದುವೆ ಮಾಡ್ಕೋಬಾರ್ದು ಅಂತಲೂ ಹೇಳಿದ್ರು. ಬೇಡ ಅಂತ ಹೇಳಿದ್ರು ಕೇಳ್ದೆ. ನಾನಿಲ್ಲದೆ ನೀವು ಬದುಕಲ್ಲ ಅಂತ ನನ್ನ ಕನ್ವಿನ್ಸ್ ಮಾಡಿಬಿಟ್ಟೆ. ನನ್ನ ಒಪ್ಸಿ ನನ್ನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡೆ. ಹಾಗಾಗದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಭೈರವಿ. ನಾಗಸಾಧುಗಳು ಹೇಳಿದನ್ನ ಕೇಳಿಸ್ಕೊಂಡ್ಮೇಲೆ ನೀನು ಮಾಡಿದ ಪೂಜೆ, ದೇವತೆಗಳು ನಿನ್ ಕೊಟ್ಟು ವರ, ಅದ್ಯಾವುದು ನನ್ನ ಕಾಪಾಡಲ್ಲ ಅಂತ ನನಗೆ ಅರ್ಥ ಆಯ್ತು. ನಾನು ಸತ್ತು ಹೋದ್ರೆ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡೋ ಅಮ್ಮ ಬದುಕಲ್ವೇನೋ ಅಂತ ಭಯ ಆಗ್ತಿದೆ. ನಾನು ಹೋದ್ಮೇಲೆ ನಿನ್ನ ಜೀವನಕ್ಕೆ ಅನ್ಯಾಯ ಆಗುತ್ತೆ ಅಂತ ನೋವಾಗ್ತಾ ಇದೆ. ನಾಗಸಾಧುಗಳು ಹೇಳಿರೋದು ನಿಜನೇ ಆಗಿರ್ಬೋದು. ಆದ್ರೆ ನಾವು ನಿಜ ಅನ್ಕೊಳ್ಳೋದೆಲ್ಲ ನಿಜ ಆಗಲ್ಲ ಮಾವ. ಅಂದ್ರೆ ಅವ್ರು ಹೇಳಿರೋದು ಸುಳ್ಳು ಅಂತಿದ್ಯಾ? ಸುಳ್ಳು ಹೇಳಿದ್ದಾರೆ ಅಂತ ಅಲ್ಲ. ಮೃತ್ಯು ಅನ್ನೋದು ಮನುಷ್ಯನ್ ಸಾಯಿಸ್ಬೋದೇನೋ, ಆದ್ರೆ ನಂಬಿಕೆನ, ಸಂಕಲ್ಪನ ಸಾಯಿಸೋಕ್ಕಾಗಲ್ಲ ಅಂತ ಹೇಳ್ತಿದ್ದೀನಿ. ಕರ್ಮಫಲನ ಯಾರು ತಪ್ಸಕ್ಕಾಗಲ್ಲ ಮಾವ. ಆದ್ರೆ ಸಂಕಲ್ಪ ಬಲದಿಂದ ಏನ್ ಬೇಕಾದ್ರೂ ಸಾಧಿಸ್ಬೋದು ಅನ್ನೋದು ನನ್ನ ನಂಬಿಕೆ. ಸಮಸ್ಯೆ ಬಂದಾಗ ಅದಕ್ಕೆ ಪರಿಹಾರದ ಬಗ್ಗೆ ಯೋಚನೆ ಮಾಡ್ಬೇಕೇ ಹೊರತು ಸಮಸ್ಯೆ ಬಗ್ಗೆ ಭಯ ಪಡೋದು, ನೊಂದ್ಕೊಳ್ಳೋದು, ಅದರಿಂದ ಯಾವ ಥರದ ಪ್ರಯೋಜನನೂ ಇಲ್ಲ ಮಾವ. ಅಂದ್ರೆ ನಾಗಸಾಧುಗಳು ಹೇಳ್ತಿರೋದು ನಡೆಯಲ್ಲ ಅಂತಿದ್ಯಾ? ಈ ಸಮಸ್ಯೆಗಳಿಗೆಲ್ಲ ಕಾರಣ ನೀನು ಆ ದೇವಸ್ಥಾನದಲ್ಲಿರೋ ಮಣಿನ ತಗೊಂಡ್ ಬಂದಿರೋದೆ. ತಗೊಂಡ್ ಬಂದಿರೋ ಮಣಿನ ತಿರುಗಿ ಯಥಾಸ್ಥಾನದಲ್ಲಿ ಇಡಬೇಕು ಅನ್ಕೊಂಡಿರೋದ್ರಿಂದ ಆ ಮಣಿನ ದೇವಸ್ಥಾನದಲ್ಲಿಟ್ರೆ ನಿನಗೆ ಯಾವ ಥರದ ಪ್ರಾಣ ಭಯನೂ ಇರಲ್ಲ ಮಾವ. ಭಯ ಅನ್ನೋದು ಸಮಸ್ಯೆನ ದೊಡ್ಡದ್ ಮಾಡುತ್ತೆ. ಧೈರ್ಯ ಆ ಸಮಸ್ಯೆಗೆ ಪರಿಹಾರ ತೋರಿಸುತ್ತೆ. ಧೈರ್ಯವಾಗಿರು ಮಾವ. ಮಣಿನ ಇಟ್ಟು ಬರಕ್ಕೆ ಅಮೃತಗಳಿಗೆ ಸಮಯ ಇವಾಗ ಶುರು ಆಗ್ತಾ ಇದೆ. ಹೋಗೋಣ ಬಾ ಮಾವ. ಅರ್ಜುನ್, ನೀವೇನೋ ಮುಹೂರ್ತದ ಸಮಯ ಬರ್ತಾ ಇದೆ ಅಂತ ಈ ಮಣಿನ್ ತಗೊಂಡು ಹೋಗಿ ದೇವಸ್ಥಾನದಲ್ಲಿ ಇಡ್ಬೇಕು ಅಂತಿದ್ದೀರಾ. ಆದ್ರೆ ನೀವ್ ಹೆಜ್ಜೆ ಹೊರಗಿಟ್ರೆ ಆ ನಾಗ ಸಾಧುಗಳು ನಿನಗ್ ಪ್ರಾಣ ಭಯ ಇದೆ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಕಣೋ. ನನ್ನ ಮಾತು ಕೇಳು ಅರ್ಜುನ್. ಲೋ ಅರ್ಜುನ್, ನೀನ್ ಹುಟ್ಟಾಗ ನನಗ್ ಮಗ ಹುಟ್ಟ ಅಂತ ನನ್ ಸಂತೋಷ ಪಡ್ಲಿಲ್ಲ ಕಣೋ. ನಾನ್ ಮಾಡಿದ ಪೂಜೆ ಫಲಿಸ್ತು ಅಂತ, ನನ್ ಕನ್ಸು ನಿಜ ಆಯ್ತು ಅಂತ ಸಂಭ್ರಮ ಪಟ್ಟೆ ಕಣೋ, ಸಂಭ್ರಮ ಪಟ್ಟೆ. ಬೇಡಪ್ಪ ಬೇಡ. ನಿನ್ನ ನನ್ನ ಮಗನ್ ಬೆಳೆಸಿದಾಗ ಬೆಳೆಸ್ಲಿಲ್ಲ ಕಣೋ. ನನ್ನ ಆಸೆಗಳಿಗೆ ಪ್ರತಿರೂಪ ಅನ್ನೋ ತರ ಬೆಳೆಸ್ದೆ.
ನನ್ ಪ್ರಾಣಕ್ಕೆ ನೀನೇ ಪ್ರತಿರೂಪ ಅಂತ ಸಂತೋಷ ಪಟ್ಟೆ. ಅಂತದ್ರಲ್ಲಿ ನೀನಿಲ್ದೆ ನಾನು ಹೇಗ್ ಬದುಕ್ತೀನೋ. ಅಮ್ಮ ಅಳಬೇಡಿಮ್ಮ, ಪ್ಲೀಸ್ ಮಾ. ನೀವ್ ಹತ್ರ ನನಗೂ ತಡ್ಕೊಳಕ್ ಆಗಲ್ಲಮ್ಮ. ಪ್ಲೀಸ್ ಮಾ, ಅಳಬೇಡಿ. ನೀನ್ ಹೊರಗಡೆ ಎಲ್ಲೇ ಇದ್ರು ತಿಂದೆ ಅಮ್ಮ ಅಂತ ಫೋನ್ ಮಾಡಿ ಹೇಳೋವರೆಗೂ ನನಗೆ ಹಸುವಾಗ್ತಾ ಇರ್ಲಿಲ್ಲ ಕಣೋ. ನೀನು ಒಂದು ದಿನ ಕಾಣಿಸ್ತಾ ಇದ್ರೆ ಅದಕ್ಕಿಂತ ನನ್ನ ಜೀವನಕ್ಕೆ ಇನ್ನೊಂದು ದೊಡ್ಡ ಶಿಕ್ಷೆ ಇಲ್ಲ ಅಂತ ನಾನು ನೊಂದ್ಕೋತಾ ಇದ್ದೆ ಕಣೋ.